ನಾರ್ಮಲ್ ಆಗಿ ನಿಮಗೆ ಹೇಳ್ಬೇಕಾಗಿರೋದು ಮಾತಂದ್ರೆ ದರ್ಶನ್ ಸರ್ ಅಭಿಮಾನಿಗಳು ತುಂಬಾನೇ ಸ್ಪೆಷಲ್ ಆಗಿ ಕೇರ್ ತಗೊಂಡು ನಿಮಗೆ ಕಮೆಂಟ್ಸ್ಗಳಾಗಿರ್ಬೋದು ಏನೇ ಆಗೋ ಸಪೋರ್ಟ್ ಮಾಡಿದ್ದಾರೆ. ನಿಮ್ಮ ಒಂದು ಈ ಸಿನಿಮಾ ಜರ್ನಿಯಲ್ಲಿ ಆಗಿರ್ಬೋದು, ನಿಮ್ಮ ಲೈಫ್ ಜರ್ನಿಯಲ್ಲಿ ಆಗಿರ್ಬೋದು, ದರ್ಶನ್ ಸರ್ ಇಂಪಾರ್ಟೆನ್ಸ್. ಸಿ ದರ್ಶನ್ ಸರ್ ಫ್ಯಾನ್ಸ್ ಜೊತೆಗೆ ಕರ್ನಾಟಕ ಜನತೆನೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಹೌದು, ಬಿಕಾಸ್ ಎಲ್ಲಾನು ಇದೆ. ಅದ್ರ ಜೊತೆ ಇವರು ಅಂದ್ರೆ ನಾನು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ಮುಂಚೆ ಸ್ವಲ್ಪ ಜಾಸ್ತಿ ಡಿ ಬಾಸ್ ಫ್ಯಾನ್ಸ್ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ತಿದ್ರು. ಅದೇ ಪ್ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಒಂದೊಂದು ಲೈನ್ಸ್ಗಳನ್ನ ಬರ್ದು ಹಾಕೊಂಡಿರ್ತಾರೆ. ಯಾರೇ ಕೈ ಬಿಟ್ರು ಒಂದ್ಸಲ ನಾವು ಕೈ ಹಿಡಿದ್ರೆ ಡಿ ಬಾಸ್ ಅಭಿಮಾನಿ ಬಳಗ ಯಾವತ್ತೂ ಕೈ ಬಿಡಲ್ಲ. ಹೌದು, ಅದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ದರ್ಶನ್ ಸರ್ಗೆ ನಾನು ಚಿಕ್ಕ ವಯಸ್ಸಿಂದ ಅಭಿಮಾನಿ. ಸೊ ಅವ್ರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ನಾನು ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ಇಂಪಾರ್ಟೆನ್ಸ್ ಅವ್ರಿಗೆ ಕೊಡ್ತೀನಿ. ಅವ್ರಿಗಾಗಿರೋ ಸಮಸ್ಯೆಗಳೆಲ್ಲ ಆದಷ್ಟು ಬೇಗ ನಿವಾರಣೆ ಆಗ್ಬಿಟ್ಟು ಅವರು ಬೇಗ ವಾಪಸ್ ಬಂದು ನಮ್ಮ ಸ್ಯಾಂಡಲ್ವುಡ್ ಸುಲ್ತಾನ ಸಿನಿಮಾಗಳನ್ನ ಮಾಡಬೇಕು. ಓಕೆ, ಬಿಗ್ ಬಾಸ್ ಜರ್ನಿ ನಿಮ್ಮ ಈ ಒಂದು ಲೈಫಲ್ಲಿ ಎಷ್ಟು ಇಂಪಾರ್ಟೆನ್ಸ್? ತುಂಬ ಕೊಟ್ಟಿದೆ ಬಿಗ್ ಬಾಸ್ ನನಗೆ. ಯಾಕೆಂದರೆ ಇಷ್ಟು ದಿನ ಎಷ್ಟು ಪ್ರಾಜೆಕ್ಟ್ಸ್ ಮಾಡಿದ್ದೆ, ಅದೇ ಒಂದು ತೂಕ ಆದರೆ ಬಿಗ್ ಬಾಸೇ ಒಂದು ತೂಕ. ಅದು ಅಷ್ಟು ಪ್ರಾಜೆಕ್ಟ್ಸ್ ಒಂದು ತೂಕ ಆದರೆ ಬಿಗ್ ಬಾಸ್ ಇನ್ನೊಂದು ತೂಕ. ಸೊ ತುಂಬ ಕೊಟ್ಟಿದೆ ಬಿಗ್ ಬಾಸ್ ನನಗೆ. ಅದಕ್ಕೆ ಲೈಫ್ ಲಾಂಗ್ ನಾನು ಗ್ರ್ಯಾಟಿಟ್ಯೂಡ್ ಅವ್ರಿಗೆ ತೋರಿಸ್ತೇನೆ. ಬಿಗ್ ಬಾಸ್ ಮನೇಲೂ ಕೂಡ ಫಿಟ್ನೆಸ್ನ ಹೇಗೆ ಮೇಂಟೈನ್ ಮಾಡ್ತಾ ಇದ್ರಿ? ಎಲ್ಲ ಹೋಗ್ಬಿಟ್ಟಿದೆ ಸ್ವಲ್ಪ ಅಲ್ಲಿ ರೈಸೇ ಕೊಡ್ತಾ ಇದ್ವಿ. ಇನ್ನೊಂದು ನಾವು ಮಾತಾಡ್ತಾ ಇದ್ವಿ, ನಾನು ತ್ರಿವಿಕ್ರಮ್ ಧರ್ಮ ಎಲ್ಲ ಮಾತಾಡ್ತಾ ಇದ್ವಿ. ಅವ್ರಿಗೆ ಆ್ಯಕ್ಚುಲಿ ವಿಕ್ಕಿ ಒಳಗಡೆ ಬಂದಾಗ ಬಲ್ಕ್ ಆಗಿದ್ರು, ಫೇಸ್ ಎಲ್ಲ ಚಬ್ಬಿ ಇತ್ತು, ಟಮ್ಮಿ ಇತ್ತು, ಎಲ್ಲ ಇತ್ತು. ಬಟ್ ಒಳಗಡೆ ಯಾವುದೇ ಪ್ರೋಟೀನ್ ಕೊಡಲ್ಲ. ಈ ಪ್ರೋಟೀನ್ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು, ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ರು, ಪ್ರೋಟೀನ್ ಕೊಡಲ್ಲ. ಆ್ಯಂಡ್ ಪ್ರೋಟೀನ್ ಇರೋವಂಥ ಫುಡ್ ಯಾವುದು ಸಿಗಲ್ಲ. ಚಪಾತಿ ಅನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಅಷ್ಟೇ ತಿನ್ಕೊಂಡು ಅವರು ಆರಾಮಾಗಿ 6 ಪ್ಯಾಕ್ಸ್ ಮಾಡಿದ್ದಾರೆ ತ್ರಿವಿಕ್ರಮ್. ಆಮೇಲೆ ಧರ್ಮನೂ ಅಷ್ಟೇ ಟಮ್ಮಿ ಇತ್ತಂತೆ ಒಳಗಡೆ ಬರ್ಬೇಕಾದ್ರೆ. ಅವರು ಕೂಡ ತುಂಬಾ ಫಿಟ್ ಆಗಿದ್ದಾರೆ. ಅಂಡ್ ನಾನು ಕೂಡ ಫಿಸಿಕಲ್ ಸ್ಟ್ರೆಂತ್ ಫಿಸಿಕಲ್ ಗೇಮ್ಸ್ ಆಡೋಕ್ಕೆ ಸ್ಟ್ರೆಂತ್ನಿಂಗ್ ಇಂಪಾರ್ಟೆಂಟ್ ಅಂತ ನಾನು ಅದೇ ಫುಡ್ ತಿನ್ಕೊಂಡೇ ವರ್ಕೌಟ್ ಮಾಡ್ತಾ ಇದ್ದೆ. ಆಚೆ ಜನ ಅನ್ಕೊಂಡಿರ್ತಾರೆ ಡಯಟೇ ಬೇಕು, ಪ್ರೋಟೀನೇ ಬೇಕು ಅಂತ. ಬಿಗ್ ಬಾಸ್ ಮನೇಲಿ ಅವೆರಡೂ ಇಲ್ಲದೆ ನಾವು ಫಿಟ್ನೆಸ್ನ ಮೇಂಟೈನ್ ಮಾಡಿದ್ದೀವಿ. ಸಾಧ್ಯ ಇದೆ. ಪ್ರೋಟೀನು ಬೇಕಾಗಲ್ಲ, ಡಯಟು ಬೇಕಾಗಲ್ಲ, ಪ್ರಾಪರಾಗಿ ವರ್ಕೌಟ್ ಮಾಡಬೇಕು.